80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಜಿಲ್ಲಾಡಳಿತ ಆಯೋಜಿಸುವಂಥ ಒಂದು ಧ್ವಜಾರೋಹಣ ಸಮಾರಂಭ. ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ನನಗೆ ಸಣ್ಣ ಕೈಗಾರಿಕೆ ಇಲಾಖೆಯ ಹಾಗೂ ಸಾರ್ವಜನಿಕ ಉದ್ಯಮಗಳ ಇಲಾಖೆಯ ಸಚಿವರಾಗಿ ಇವತ್ತು ಮಾಡೋದ್ರ ಜೊತೆಗೆ ನಿನ್ನೆ ತಾನೇ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಇವತ್ತು ನನ್ನನ್ನು ನೇಮಕ ಮಾಡಿ ಇವತ್ತು ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಲ್ಲಿ ಯಾರು ನೆರವೇರಿಸಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ಮಾಹಿತಿಯನ್ನು ಕಳಿಸಿದ್ರು. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆದೇಶವನ್ನು ಹೊರಡಿಸಿ ಇವತ್ತು ನನಗೆ ಈ ಒಂದು ಧ್ವಜಾರೋಹಣ ಸಮಾರಂಭ, ಅದು ವಿಶೇಷವಾಗಿ 80ನೇ ಸ್ವಾತಂತ್ರ್ಯೋತ್ಸವದ ಇದು ನಿಜವಾಗಲೂ ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಈ ಒಂದು ಅವಕಾಶ ಬಹುತೇಕ ನಮ್ಮ ತಂದೆಯವರು 1999ರಲ್ಲಿ ಸನ್ಮಾನ್ಯ ಎಸ್.ಎಲ್. ಕೃಷ್ಣ ಅವರ ಸರ್ಕಾರದಲ್ಲಿ ಅವತ್ತು ಕೂಡ ಅವರು ಕೂಡ ಸಣ್ಣ ಕೈಗಾರಿಕೆ ಸಚಿವರೇ ಆಗಿ ಇವತ್ತು ನೇಮಕ ಆಗಿದ್ದು. ಇವತ್ತು ನನಗೂ ಕೂಡ ಮತ್ತೆ ಅದೇ ಒಂದು ಖಾತೆ ಸಣ್ಣ ಕೈಗಾರಿಕೆ ಇವತ್ತು ನನಗೆ ಮತ್ತೆ ಸಿಕ್ಕಿದ್ದು ಕೂಡ ಅದು ಕೂಡ ನನ್ನ ಪುಣ್ಯ, ನನ್ನ ಪೂರ್ವಜರ ಪುಣ್ಯ, ಭಾಗ್ಯ, ಈ ಜಿಲ್ಲೆಯ ಎಲ್ಲರ ಹಾರೈಕೆ, ಆಶೀರ್ವಾದ ಅನ್ನೋ ಮಾತನ್ನು ನಾನು ಹೇಳಿದೆ. ಸಚಿವರಾಗುವಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಜಿಲ್ಲೆಯ ಹಿರಿಯ ಕಿರಿಯ ಮುಖಂಡರು, ಮಹಿಳೆಯರು, ಯುವಕರು ಈ ಜಿಲ್ಲಾದ್ಯಂತ ಇವತ್ತು ಅನೇಕ ಕಡೆ ಪ್ರಾರ್ಥನೆಯನ್ನು ಮಾಡಿ, ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಒತ್ತಾಯವನ್ನು ಮಾಡಿ, ಜಿಲ್ಲೆಯಲ್ಲಿ ಕೂಡ ಅನೇಕ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ನಮ್ಮ ಸಮುದಾಯದ ಗುರಿ ಹಿರಿಯರು ಇವತ್ತು ಏನು ಬಹಳಷ್ಟು ಒತ್ತಡವನ್ನು ಮುಖ್ಯಮಂತ್ರಿಗೆ ಸ್ವತಃ ಭೇಟಿಯಾಗಿ ಬೆಂಗಳೂರಲ್ಲಿ ಕೂಡ ಒತ್ತಡವನ್ನು ಹೇರಿದರು. ನನ್ನ ಮತಕ್ಷೇತ್ರದ ಮೂಲ ಜನತೆ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬಂದು ಒತ್ತಡವನ್ನು ಹೇರಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಅವಕಾಶವನ್ನು ನನಗೆ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ನಮ್ಮ ವರಿಷ್ಠರಾದಿಯಾಗಿ ನಮ್ಮ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು KC ವೇಣುಗೋಪಾಲ್ ಅವರಿಗೆ, ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬರಿಗೆ ಮತ್ತೊಮ್ಮೆ ತಮ್ಮ ಮುಖಾಂತರ ಜಿಲ್ಲೆಯ ವತಿಯಿಂದ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು, ಧನ್ಯವಾದ ಅರ್ಪಿಸಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು, ಆರ್ಥಿಕ ಶುಭಾಶಯಗಳನ್ನು ತಮ್ಮ ಮುಖಾಂತರ ಕೊಡ್ತಾರೆ. ಆಗಲೇ ಈಗ ಸ್ಪಿನ್ನಿಂಗ್ ಮಿಲ್ ಇತ್ತು ಹಿಂದೆ, ನನಗೂ ಗಮನಕ್ಕಿದೆ. ಬಟ್ ಈಗ ಅದೇನೋ ಏನು ಪರಿಸ್ಥಿತಿಯಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊತೀನಿ. ಈ ರೀತಿ ಇವತ್ತು ಸರ್ಕಾರಿಯ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಸ್ಪಿನ್ನಿಂಗ್ ಮಿಲ್ ಆಗಿರ್ಬೋದು, ಈ ಅವಶ್ಯಕತೆ ಇದ್ದಲ್ಲಿ ನೋಡೋಣ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಏನು ಪರಿಸ್ಥಿತಿ ಇದೆ ಇವತ್ತು ಹತ್ತಿಯನ್ನು ಬೆಳೆಯೋ ಥರ ಕಡಿಮೆ ಆಗ್ಬಿಟ್ಟ ರೈತರು. ಆಮೇಲೆ ನೀವು ಈಗ ಒಂದ್ ಮಾತಾಡಿದ್ರಿ, ನನ್ನ ಆಡಳಿತ ಶೈಲಿ ಬದಲಿರುತ್ತೆ, ಹಿಂದಂಗಲ್ಲ ಬದಲಾವಣೆನ ನೀವು ಯಾವ ರೀತಿ ಅಂದ್ರೆ ಉಸ್ತುವಾರಿ ಸಚಿವರಾಗಿ ಹಿಂದಿನ ಉಸ್ತುವಾರಿ ಸಚಿವರನ್ನು ಸ್ವಲ್ಪ ಕಾಯ್ದು ನೋಡ್ರಿ ಅಶೋಕ್ ಅವ್ರಿಗೆ. ಬದಲಾವಣೆ ಕೇಳಿ, ಈಗ ಬಹಳಷ್ಟು ಜನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಬಹಳಷ್ಟು ಜನ ಮಂತ್ರಿಗಳಾಗಿದ್ದಾರೆ. ಅವರವರ ಕಾಲ ತಕ್ಕ, ಅವರವರ ಮನಸ್ಸಿನ ತಕ್ಕ ಅವ್ರು ನಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ ಈಗ ಬಂದು ಕೇವಲ 2 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ, ಯುವಕರನ್ನ, ಯುವಶಕ್ತಿಯನ್ನ ಹೆಚ್ಚಿಸಬೇಕು ಅಂತೇಳಿ ಇವತ್ತು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆ ಒಂದು ಇಚ್ಛಾಶಕ್ತಿ ನನ್ನಲ್ಲಿಯೂ ಐತಿ. ಅದರ ಬದಲಾವಣೆಯನ್ನು ತೋರಿಸ್ತೀನಿ. ಸ್ವಲ್ಪ ನೋಡೋಣ, ಅದಕ್ಕೆ ಹೇಳಿದ್ನಲ್ಲ, ಒಂದು ಕಾಲ ಬರುತ್ತೆ, ಅದಕ್ಕೊಂದು ಕಾಲ ಬಂದಾಗ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನಾನೇ ಸ್ವತಃ ಖುದ್ದಾಗಿ ಒಂದು ಮಾಧ್ಯಮದ, ನನ್ನ ಸ್ವಂತ ಮಾಧ್ಯಮದಲ್ಲಿ ನಾನು ಆ ವಿಚಾರವನ್ನು ಏನು ನಾನು ಮಾತಾಡಿಲ್ಲ ಅನ್ನೋದು ಭಾಳ ಸ್ಪಷ್ಟ. ಇದು 2 ವರ್ಷದ ಕೆಳಗಡೆ ನಾನು ನೇಕಾರರ ಬಂಧುಗಳಿಗೆ ಹೊರೆ ಮಾಡಿಬಿಟ್ರು ಅನ್ನೋ ಶಬ್ದವನ್ನು ಹೇಳಿದ್ದೀನಿ. ಅವರು ತಿರ್ಚಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅದು ವಿಡಿಯೋ ಯಾವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ, ಯಾವತ್ತಾಗಿದೆ ನೋಡ್ರಿ. ಇದನ್ನ ಒಟ್ಟಾರೆ ಒಂದು ಗುಂಪು ರೆಡಿಯಾಗಿದೆ, ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಸಂಚನ್ನ ಮಾಡ್ತಾ ಇದ್ದಾರೆ. ಸಹನೆ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಬೆಳವಣಿಗೆ, ನಾ ಮಂತ್ರಿಯಾಗಿದ್ದು
ಅದು ಎಲ್ಲ ರೀತಿ ಒಳಗ ಅಲ್ಲ ಎಲ್ಲರಿಗೂ ಸೇರಿರ್ತಾರ ಅಲ್ಲಿ. ಕುತಂತ್ರಿಗಳಂತಂದ್ರೆ ಅವರು ಸ್ವಯಂ ಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಅವರೆಲ್ಲ ಸೇರಿರ್ತಾರೆ ಇದ್ರೊಳಗೆ. ಅವ್ರು ಸಹನೆ ಮಾಡಕ್ ಆಗ್ತಾ ಇಲ್ಲ, ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಒಂದೇ ಕೇಳಕ್ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ, ಅವ್ರಾದಾಗ ನಾ ಯಾವುದೂ ತೊಂದರೆಯನ್ನ ಮಾಡಿಲ್ಲ ಯಾರಿಗೂ. ಇದನ್ನ ಸುಮ್ಮನೆ ಅದೇನೋ ಅಂತಾರಲ್ಲ, ಚೂಟ್ ಎಬ್ಸೋದಂತ ನೋಡ್ತೀನಿ ನಾನು ಮಾಧ್ಯಮದಲ್ಲಿ ಅನೇಕ ಘಟನೆಗಳನ್ನ ದಿವಸ ಒಂದು ಫೇಸ್ಬುಕ್ನಾಗ ಏನೇನೋ ಮಾತಾಡೋದು, ಅವೇಳ ಕಾರಣ ಮಾತುಗಳನ್ನು ಮಾತಾಡೋದು, ಇದು ಎಷ್ಟು ಸರಿ? ನನಗೂ ಮಾತಾಡಕ್ ಬರುತ್ತೆ. ನಾನು ಅವ್ರಿದ್ದಾಗ ಏನೂ ಮಾಡಿಲ್ಲ. ನಾನು ಯಾರಿಗೂ ದ್ವೇಷ ಮಾಡುವಂತ ಕೆಲಸ ಮಾಡಿಲ್ಲ. ನಾನು ದ್ವೇಷನೂ ಮಾಡೋದಿಲ್ಲ, ಯಾರ ವಿರುದ್ಧನೂ ನಾನು ಅನ್ಯಾಯ ಮಾಡುವಂತ ಕೆಲಸಕ್ಕೆ ನಾನು ಬಂದಿಲ್ಲ. ನಾನೀಗ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ರಾಜ್ಯ ಸರ್ಕಾರ, ಆ ಜವಾಬ್ದಾರಿತವಾದ ನಡೆದು ಜನರಿಗೆ ಏನ್ ಮಾಡಬೇಕು, ಈ ಭಾಗಕ್ಕೆ ಏನು ಅಭಿವೃದ್ಧಿ ಪಡಿಸ್ಬೇಕು, ಅದು ಒಂದೇ ನನ್ನ ಕರ್ತವ್ಯ. ಅದನ್ನ ಮಾಡ್ತೀನಿ. ಯಾರು ಅದು ಹೇಳ್ತಾರಲ್ಲ, ಹೊಯ್ಕೊಳ್ಳೋರೊಂದು ಬಾಯಿ ಹೊಗಳೋ ಬಾಯಿ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಅಲ್ಲಿ ಏನು ನಮ್ಮ ನೇಕಾರ ಬಂಧುಗಳಿದ್ದಾರೆ, ಈಗಾಗಲೇ ನಾವು ನೇಕಾರ ಸಮ್ಮಾನ ಯೋಜನೆ ಅನೇಕ ಯೋಜನೆಗಳನ್ನು ನೇಕಾರಕ್ಕೆ ಕೊಟ್ಟಿದ್ವಿ ರಾಜ್ಯ ಸರ್ಕಾರ. ಆ ನೇಕಾರರಿಗೆ ಏನು ಅಭಿವೃದ್ಧಿ ಪಡಿಸೋದಕ್ಕೆ ಈಗಾಗಲೇ ನಾವು ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಇಳಕಲ್ಲಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಕ್ಕೆ ಕೂಡ ಮುಂದಾಗಿದ್ದೀವಿ ನೇಕಾರ ಬಂಧುಗಳಿಗೆ. ಅವ್ರಿಗೂ ಕೂಡ ಅಲ್ಲಿ ಸ್ಪಿನ್ನಿಂಗ್ ಮಿಲ್ಲಿಗೆ ಏನು ಮಾಡಬೇಕು ರಕ್ತವೇಲಿ ಅದನ್ನು ಖಂಡಿತವಾಗಿ ಆ ಇಲಾಖೆ ಸಚಿವರು ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ಕ್ರಮ ತಗೋಬೇಕು ಮಾಡ್ತೀವಿ. ಎಲ್ಲ ಇಲಾಖೆ 50,000 ಹೆಕ್ಟೇರ್ ಪ್ರದೇಶಕ್ಕೆ ಈಗಾಗಲೇ ಹಾನಿಯಾಗಿದೆ ಅಂತ ನನಗಾಗಲೇ ವರದಿ ಇದೆ. ಅದೇ ವರದಿಯನ್ನು ನಾನು ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿ ಕೊಟ್ಟಿದ್ದೀನಿ. ಅದಕ್ಕೆ ಅಷ್ಟು ಪ್ರದೇಶಕ್ಕೆ ಏನು ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡಿಸುವಂತ ಕೆಲಸ ಮಾಡ್ತೀವಿ. ತಾವು ಹೇಳ್ತಾ ಇದ್ದೀರಿ ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು ಕೂಡ ಇದೆ, ನಮ್ಮ ಗಮನದಲ್ಲಿ ವಿಚಾರವನ್ನು ಗಮನಕ್ಕೆ ತಂದಿದೆ. ಹೇಳುವಂಥದ್ದು ಎಲ್ಲ ಗಮನದಲ್ಲಿದೆ. ಅದಕ್ಕೆ ನಾವು ಏನು ಒಂದು ಪರಿಹಾರ ಕೊಡಬೇಕು ಅನ್ನೋದು ಈಗ ನಾವು ನಿರ್ಧಾರ ಕೂಡ ಮಾಡಿದ್ವಿ, ಅದನ್ನು ಕೊಡಿಸ್ತೀವಿ. ಖುದ್ದಾಗಿ ಈ ಹಿಂದೆ ಕಳೆದ ವರ್ಷ ನನ್ನ ಮತಕ್ಷೇತ್ರದಲ್ಲಿ 2 ಹೋಬಳಿಯಲ್ಲಿ ಆಗಿದ್ರಲ್ಲಿ ನಾನೇ ಸರ್ಕಾರಕ್ಕೆ ಪತ್ರ ಮಾನ್ಯ ಸಚಿವರಿಗೆ ತನಿಖೆ ಆಗಬೇಕು, ಈ ರೀತಿ ಆಗ್ತಾ ಇದೆ, ಸರ್ಕಾರದ ದುಡ್ಡು ದುರುಪಯೋಗ ಆಗ್ತಾ ಇದೆ, ಅದು ಆಗಬಾರ್ದು ಅಂತ ನಾನೇ ಖುದ್ದಾಗಿ ಪತ್ರ ಹೇಳಿದ್ರೆ ಈಗಾಗಲೇ ತನಿಖೆ ಆಗಿದೆ, FIR ಆಗಿದೆ, ಅದಕ್ಕೆ ಸೂಕ್ತ ಕ್ರಮ ತಗೋತಾರೆ. ಮುಂದಿನ ಐತಿ ಮಾಡ್ತೀವಿ ಖಂಡಿತ. ನಾವು ಯಾವ್ದು ಈಗ ಏನು ನಾವು ಘೋಷಣೆ ಮಾಡಿದೀವಿ, ಒಣಬೇಸಾಯ 30 ಕೊಡ್ತೀವಿ, ರೊಕ್ಕ ಕೊಡ್ತೀವಿ. ಅಲ್ಲ, ಅದು ಸರ್ವೆ ಆಗ್ಬೇಕು, ಎಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಭೂಮಿ ಮುಳುಗಡೆ ಆಗುತ್ತೆ. ಗೆದ್ದ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿತಾ ಕೃಷಿ ಸಚಿವರಿದ್ದಾಗ ಮುಂದಿನ ಸರ್ಕಾರದೊಳಗ ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಕರ್ಕೊಂಡು ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟ ಸಚಿವರಿದ್ದಾರೆ, ಏನೇನು ಭರವಸೆಯನ್ನು ಕೊಟ್ಟಿದ್ವಿ, ಮಾತನ್ನು ಕೊಟ್ಟಿದ್ವಿ, ಅವ್ರು ಈಡೇರಿಸುವಂಥ ಕೆಲಸ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಅವ್ರ ಜೊತೆ ನಿಂತು ಕೆಲಸುವಂಥ ಕೆಲಸ ಮಾಡ್ತೀನಿ. ಅದಕ್ಕೆ ಭೂಮಿ ಕೊಡಿಸಿದ್ವಿ, ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅಂತೇಳಿ. ಅದನ್ನ ಈ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯೋಜನೆ PPP ಅಡಿಯಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಮಾಡೋದು ಕೂಡ ನಾವು ವಿಚಾರ ಮಾಡಿದ್ವಿ. ಬರೋ ದಿನಗಳಲ್ಲಿ ಖಂಡಿತವಾಗಿ ಆ ಟೆಕ್ಸ್ಟೈಲ್ ಪಾರ್ಕ್ ಎಲ್ಲೆಲ್ಲಿ ಬೇಡಿಕೆ ಆಧಾರದ ಮೇಲೆ ನಾವು ಮಾಡಬೇಕು. ಆ ಬೇಡಿಕೆ ಆಧಾರದ ಮೇಲೆ ಖಂಡಿತವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ. ಭಾಳಷ್ಟು ಜನ ನನಗೆ ಇದನ್ನು ಗಮನಕ್ಕೆ ತಂದಾರ. ಈಗ ನಮಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ಸ್ ಏನಿದೆ ಆ ಸಂಘಕ್ಕೆ ಈಗ ಪ್ರತಿ ಮತಕ್ಷೇತ್ರದಿಂದ 3 ಜನನ್ನ ಈಗಾಗಲೇ ಹೆಸರನ್ನು ತೆಗೆದುಕೊಂಡಾರ. ಬಹುತೇಕ ಪಟ್ಟಿ ಕೆಲವೇ ದಿನಗಳಲ್ಲಿ ಅದು ಬಿಡುಗಡೆ ಆಗುತ್ತೆ. ಬಹುತೇಕ ಈ ವಾರದಲ್ಲೇ ಅದು ಅನೌನ್ಸ್ ಆಗುತ್ತೆ. ಅವ್ರಿಗೆಲ್ಲರಿಗೂ ಪಕ್ಷದಲ್ಲಿ ಮಾತ್ರವಾದ ಗುರುತಿನ ಒಂದು ಕೆಲಸವನ್ನು ಹಚ್ತಾರೆ. ಅಧ್ಯಕ್ಷರು ಅಲ್ಲ, ಅವ್ರು ನನ್ನ ಗಮನಕ್ಕೆ ತಂದ್ರೆ ನಾನು ಹೇಳ್ತೀನಿ. ಯಾಕೆ ಅಧಿಕಾರಿಗಳಿದ್ದಾರೆ ಅಲ್ಲಿ, ಈ ಗಮನಕ್ಕೆ ತಂದಿದ್ದೀರಿ. ನಾನು ಅಧ್ಯಕ್ಷರ ಜೊತೆ, ಚೇರ್ಮನ್ ಜೊತೆ ಮಾತಾಡ್ತೀನಿ. ನಮ್ಮ MLA ಅವರು ಇಲ್ಲೇ ಅದಾರ, ಅವ್ರ ಜೊತೆ ಮಾತಾಡಿ ಅದಕ್ಕೇನು ಸೂಕ್ತ ನಿರ್ಧಾರ ಮಾಡ್ಬೇಕು ಮಾಡಿಸಿ.
ಆಮೇಲೆ ನೀವು ತಾವೇನ್ ಹೇಳಿದ್ರಿ ಸರ್ ಎಲ್ಲ ಲಿಸ್ಟ್ ರೆಡಿ ಇದೆ. ತಾವು ನನ್ನ ಗಮನಕ್ಕೆ ತಂದಿರಿ. ಖಂಡಿತವಾಗಿ ಆ 3130 ಕೋಟಿ ಬೇಕಂತಂದು R&Rನಿಂದ ಪ್ರಪೋಸಲ್ ಹೋಗಿದೆ ಸರ್. ಅದನ್ನ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಸಚಿವರ ಆದ ತಕ್ಷಣನೇ ನಮಗೆ ಅರ್ಧ ಗಂಟೆಯಲ್ಲಿ ಸಭೆ ಮಾಡಿ ನಮಗೆ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಇವತ್ತೇನು ಮುಧೋಳು, ಬಾಗಲಕೋಟೆ ತಾಲೂಕು, ಮುಧೋಳು ತಾಲೂಕು ಮತ್ತು ನಮ್ಮ ಬದಾಮಿ ತಾಲೂಕು ಮತ್ತು ಇಳಕಲ್ ತಾಲೂಕು ಏನು ಕೆಲವಷ್ಟು ಪ್ರದೇಶಕ್ಕೆ ಇವತ್ತು ರೈತರು ಬಿತ್ತನೆ ಮಾಡಿದಂಥ ಬೀಜಕ್ಕೆ ಇವತ್ತು ಹಾನಿಯಾಗಿದೆ, ಬೆಳೆ ಬಂದಿಲ್ಲ. ಇವತ್ತು ಆ ಒಂದು ಈಗಾಗಲೇ ನಾವು ಅವರು ವಿಮೆಯನ್ನು ಕೂಡ ಕಟ್ಟಿದ್ದಾರೆ ಮತ್ತು ಇನ್ಶೂರೆನ್ಸ್ ಕೂಡ ಅವರು ತುಂಬಿದ್ದಾರೆ. ಆ ಇನ್ಶೂರೆನ್ಸ್ಗೆ ಈಗಾಗಲೇ ಹಿಂದಿಂದು ಕೂಡ ಸ್ವಲ್ಪ ಬಾಕಿ ಇರೋ ವಿಚಾರ ಕೂಡ ನನಗೆ ರೈತರು ಗಮನಕ್ಕೆ ತಂದಿದ್ದಾರೆ. ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಮತ್ತು ವರದಿ ಕೂಡ ನಾನು ಒಪ್ಪಿಸಿ ಯಾವ್ಯಾವ ನಿಜ ಪರಿಸ್ಥಿತಿ ಏನಾಗಿದೆ, ರೈತರಿಗೆ ಪಾಪ ನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದಲೇ ನಮ್ಮನ್ನು ಖುದ್ದಾಗಿ ಪರಿಶೀಲನೆ ಮಾಡಿರಿ, ತಾವೇ ಸ್ಥಳಕ್ಕೆ ಹೋಗಿ ಅಂತ ಏನು ಕಳಿಸಿದ್ರು. ಆ ವಿಚಾರವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ಖಂಡಿತವಾಗಿ ಬರೋ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಅದಕ್ಕೊಂದು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಅದನ್ನೇ ಹೇಳಿದ್ದೀನಿ, ಬಾಕಿ ಇರೋದು ಮೊದಲು ಕೊಡ್ರಿ, ಆಮೇಲೆ ಈಗೇನು ಮಾಡಬೇಕು ನಮ್ಮ ವರದಿ ಆಧರಿಸಿ ಅದನ್ನು ಕೂಡ ಕೊಡುವಂಥ ಕೆಲಸ ಶೀಘ್ರ ಮಾಡ್ರಿ ಅಂತ ಹೇಳಿದ್ರೆ ಅವರು ಒಪ್ಕೊಂಡಿದ್ದಾರೆ. ಮೊನ್ನೆ ತಾನೇ ಅದಕ್ಕೆ ಮತ್ತೆ ನಮ್ಮ ಜೊತೆ ಸಚಿವ ಸಂಪುಟದಲ್ಲಿ ಚರ್ಚೆ ಕೂಡ ಆಗಿದೆ. ಖಂಡಿತವಾಗಿ ಅದಕ್ಕೆ ಕೊಡೋ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೋಡ್ರಿ, ಆಗಸ್ಟ್ ಕೊನೆ ದಿವಸವರೆಗೂ 30ನೇ ತಾರೀಕುವರೆಗೂ ಕಾಯ್ಬೇಕು. ಇದು ಬಂದಿರುವಂಥ ವ್ಯವಸ್ಥೆ. ಆ ಒಂದು 30ನೇ ತಾರೀಕು ನೋಡಿಕೊಂಡು ಕೊನೆಯ ವಾರ ಆಗಸ್ಟ್ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ, ಬರ ಘೋಷಣೆ ಮಾಡಬೇಕು ಬೇಡೋ. ಅದ್ರ ಪರಿಸ್ಥಿತಿ ಏನಿದೆ ಈಗ ನೋಡ್ರಿ, ಜಮಖಂಡಿ ತೇರದಾಳಲ್ಲಿ ಏನೂ ನಷ್ಟ ಇಲ್ಲ, ರೈತರು ಕಬ್ಬು ಬೆಳೆಗಾರರಿದ್ದಾರೆ, ಅನೇಕ ಜನ ಇದ್ದಾರೆ, ಅಲ್ಲಿ ಏನೂ ಆಗಿಲ್ಲ. ಈಗ ಕೆಲವಷ್ಟು ಹೋಬಳಿಗಳು, ಕೆಲವಷ್ಟು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಎಷ್ಟು ಪ್ರದೇಶಕ್ಕೆ ಇವತ್ತು ಹಾನಿಯಾಗಿದೆ ಅನ್ನೋದು ಕೂಡ ಬರುತ್ತಲ್ಲ. ಈಗ ಇಳಕಲ್ ತಾಲೂಕಲ್ಲಿ ಕೇವಲ ಒಂದು 4 ಗ್ರಾಮ, ಇವತ್ತು ಬದಾಮಿ ಮತಕ್ಷೇತ್ರದಲ್ಲಿ ಕೂಡ ಕೇವಲ ಒಂದು ಹೋಬಳಿ. ಈ ಥರ ಅದಕ್ಕೆ ನ್ಯಾಯ ಕೊಡಬೇಕು. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದಲ್ಲ, ಈಗಾಗಲೇ ಎಲ್ಲ ಕಡೆಗೆ ನಮಗೆ ಗೊತ್ತಿದೆ ಇಲ್ಲೋ ಮಾಹಿತಿ, KIDBಯಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಈಗಾಗಲೇ ಸಾಕಷ್ಟು ಕಡೆ, ಇಳಕಲ್ ನನ್ನ ಮತಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಪ್ರದೇಶವನ್ನು ಗುರುತಿಸಿ ಸುಮಾರು 90 ಎಕರೆ ಈಗಾಗಲೇ KIDB ಲ್ಯಾಂಡನ್ನು ಗುರುತಿಸಿ ಅದು ಡೆವಲಪ್ಮೆಂಟ್ ಕೂಡ ಮಾಡಿದೆ. ಮತ್ತು ಗ್ರಾಹಕರು ಮುಂದೆ ಬರಬೇಕು, ಯಾರು ಫಲಾನುಭವಿಗಳು ಆಸಕ್ತಿ ಇರೋರು, ಇವತ್ತು ಏನು ನಾವು ಕಾರ್ಖಾನೆಗಳನ್ನು ಕೈಗಾರಿಕೆಯನ್ನು ಮಾಡ್ತೀವಿ ಅನ್ನೋದು ಮುಂದೆ ಬಂದಾಗ ನಾವು ಅದನ್ನು ಅವ್ರಿಗೆ ಕೊಡೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಬರೋ ಮುಂದಿನ ದಿನಗಳಲ್ಲಿ ನಾನು ಮತ್ತು ನಮ್ಮ ಸನ್ಮಾನ್ಯ MB ಪಾಟೀಲ್ ಸಾಹೇಬರು ಕೂಡ್ಕೊಂಡು, ಯಾಕಂದರೆ ಎರಡು ಸಂಬಂಧ ಸಿಸ್ಟರ್ ಕನ್ಸಲ್ಟ್ ಇದ್ದಂಗೆ ಎರಡು ಇಲಾಖೆ, ಅವ್ರ ಜೊತೆ ಮಾತಾಡಿಕೊಂಡು ಬಾಗಲಕೋಟೆಗೆ ವಿಶೇಷವಾಗಿ ಈ ಉತ್ತರ ಕರ್ನಾಟಕಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಖಂಡಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮವರಿಗೆ ಅನುಕೂಲ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ.